ರಿಕರಿಂಗ್ ಡೆಪಾಸಿಟ್ ಅಥವಾ ಆರ್ ಡಿ ಅನ್ನುವಂಥದ್ದು ಒಂದು ಜನಪ್ರಿಯವಾದಂತಹ ಹೂಡಿಕೆಯ ಸಾಧನ ಆಗಿದೆ. ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸಲ್ಲಿ ಈ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಹೋಗ್ಬೋದು. ಸೊ ಇವಾಗ ನಾವು 5 ವರ್ಷಗಳ ಆರ್ ಡಿಯಲ್ಲಿ ಪ್ರತಿ ತಿಂಗಳು 25,000 ರೂಪಾಯಿ ಹಾಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ ಎಷ್ಟು ಇಂಟ್ರೆಸ್ಟ್ ಸಿಗುತ್ತೆ ಮತ್ತು ಮೆಚ್ಯೂರಿಟಿ ಅಮೌಂಟ್ ಎಷ್ಟಾಗುತ್ತೆ, ಅದ್ರ ಮೇಲೆ ಟ್ಯಾಕ್ಸ್ ಏನಾದರೂ ಇಂಪ್ಲಿಕೇಟ್ ಆಗುತ್ತಾ ಅನ್ನುವಂಥದ್ದು ನೋಡ್ತಾ ಹೋಗೋಣ. SBI, PNB, ಪೋಸ್ಟ್ ಆಫೀಸ್, HDFC ಬ್ಯಾಂಕ್ ಮತ್ತು ಇತರ ಬ್ಯಾಂಕ್ಗಳಲ್ಲಿ ಯಾವ ರೀತಿ ಇದರ ಇಂಟ್ರೆಸ್ಟ್ ಇರುತ್ತೆ ಅನ್ನುವಂಥದ್ದನ್ನು ನಾವು ತಿಳಿತಾ ಹೋಗೋಣ. ಜೊತೆಗೆ ಈ ಆರ್ ಡಿ ಅನ್ನುವಂಥದ್ದು ಏನು ಸ್ಥಿರ ಆದಾಯ ಯೋಜನೆ, ಅಂದರೆ ಫಿಕ್ಸ್ಡ್ ಆಗಿರುತ್ತೆ, ಇಲ್ಲಿ ಇಷ್ಟು ಇನ್ಕಮ್ ಬರುತ್ತೆ ಅಂತ ನಿಮಗೆ ಬಹಳ ಖಚಿತವಾಗಿ ಮೊದಲೇ ಗೊತ್ತಾಗುತ್ತೆ. ಎಷ್ಟು ಇಂಟ್ರೆಸ್ಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಪ್ರತಿ 3 ತಿಂಗಳಿಗೊಮ್ಮೆ ಈ ಆರ್ ಡಿ ಲೆಕ್ಕ ಹಾಕ್ತಾರೆ. ಸೊ ನಿಗದಿತ ಆರ್ ಡಿ ಖಾತೆಯನ್ನು ತೆರಿಬಹುದು. ಸೊ ಇದಕ್ಕೆ ಮಾರ್ಕೆಟ್ ಯಾವುದೇ ಒಂದು ರಿಸ್ಕ್ ಇರಲ್ಲ. ಮಾರ್ಕೆಟಲ್ಲಿ ಏನೇ ಹೆಚ್ಚು ಕಮ್ಮಿ ಆದರೂ, ಇರಾನ್ ವಾರ ಆಗಲಿ, ರಷ್ಯಾ ಉಕ್ರೇನ್ ವಾರ ಆಗಲಿ, ಏನೇ ಆದರೂ ಕೂಡ ಯಾವುದೇ ತೊಂದರೆ ಆಗೋದಿಲ್ಲ. ಫಿಕ್ಸಡ್ ಆಗಿರುತ್ತೆ. ಹೂಡಿಕೆದಾರರಿಗೆ ಅತ್ಯಂತ ಸುಲಭ. ಈ ಅಕೌಂಟ್ ಓಪನ್ ಮಾಡೋದು ಕೂಡ ಬಹಳ ಸುಲಭ. ಸಮೀಪದ ಪೋಸ್ಟ್ ಆಫೀಸ್ನಲ್ಲಿ ಆರ್ ಡಿ ಖಾತೆಯನ್ನು ಕೂಡ ಓಪನ್ ಮಾಡ್ಬೋದು. ಸೊ 5 ವರ್ಷಗಳ ಅವಧಿ ಇದಕ್ಕೆ ಇರುತ್ತೆ. ಆದರೆ ಬ್ಯಾಂಕ್ಗಳು 10 ವರ್ಷದ ತನಕ ಆರ್ ಡಿ ಸೌಲಭ್ಯವನ್ನು ಕೊಡುತ್ತೆ. ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕ್ನಲ್ಲಿ ಆರ್ ಡಿ ಖಾತೆ ತೆರೆಯುವ ಮುನ್ನ ಹೂಡಿಕೆದಾರರು ಪ್ರತಿ ತಿಂಗಳ ಕನಿಷ್ಠ ಹೂಡಿಕೆ ಮೊತ್ತ, ಅವಧಿಗೆ ಮುನ್ನ ಹಣ ಹಿಂಪಡೆಯುವಾಗ ಏನೆಲ್ಲ ಅದಕ್ಕೆ ಏನಾದ್ರು ಚಾರ್ಜ್ ಹಾಕ್ತಾರಾ, ಬಡ್ಡಿ ದರ ಇತ್ಯಾದಿ ಅಂಶಗಳನ್ನು ಗಮನಿಸುವಂಥದ್ದು ಉತ್ತಮ. ಹಲವಾರು ಬ್ಯಾಂಕ್ಗಳು 5 ವರ್ಷಗಳ ಅವಧಿಯ ಆರ್ ಡಿಗೆ ಸಾಮಾನ್ಯವಾಗಿ 6-7% ಬಡ್ಡಿಯನ್ನು ಕೊಡುತ್ತೆ. ನಾವು ಹೂಡಿಕೆ ಮಾಡುವ ಮಾಸಿಕ ಮೊತ್ತದ ಆಧಾರದ ಮೇಲೆ ಮುಕ್ತಾಯದ ಸಮಯದಲ್ಲಿ ಸಿಗುವ ಒಟ್ಟು ಮೊತ್ತದಲ್ಲಿ ಒಂದಷ್ಟು ಚೇಂಜಸ್ ಆಗುತ್ತೆ. ಮತ್ತೊಂದು ಕಡೆ ಪೋಸ್ಟ್ ಆಫೀಸ್ ಆರ್ ಡಿಗೆ 6.7% ಬಡ್ಡಿ ದರವನ್ನು ಕೊಡ್ತಾ ಇದೆ. ಸೊ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, HDFC ಬ್ಯಾಂಕ್, ICICI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್ ಮತ್ತು ಪೋಸ್ಟ್ ಆಫೀಸ್ಗಳು 5 ವರ್ಷಗಳ ಆರ್ ಡಿಗೆ ಎಷ್ಟು ಬಡ್ಡಿ ದರ ಕೊಡುತ್ತೆ ಇವುಗಳನ್ನು ಅವುಗಳ ವೆಬ್ಸೈಟ್ಗಳನ್ನು ಚೆಕ್ ಮಾಡಿಬಿಟ್ಟು ನಾವೀಗ ನೋಡ್ತಾ ಹೋಗೋಣ ಯಾವ ರೀತಿ ಅವುಗಳು ಬಡ್ಡಿ ದರವನ್ನು ಕೊಡುತ್ತೆ ಅಂತ. ಸೊ ಉದಾಹರಣೆಗೆ HDFC ಬ್ಯಾಂಕ್, ICICI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, PNB, SBI ಮತ್ತು ಇಂಡಿಯಾ ಪೋಸ್ಟ್. HDFC ಬ್ಯಾಂಕ್ನಲ್ಲಿ ಆರ್ ಡಿಗೆ 6.4% ಇಂಟ್ರೆಸ್ಟ್ ಕೊಡ್ತಾರೆ. ಸೊ 25,000 ರೂಪಾಯಿ ಹಾಗೆ 5 ವರ್ಷಗಳ ಅವಧಿಗೆ ಇನ್ವೆಸ್ಟ್ ಮಾಡಿದರೆ ಎಷ್ಟಾಗುತ್ತೆ? ಇನ್ವೆಸ್ಟ್ ಮಾಡಿದ ಅಮೌಂಟ್ 15 ಲಕ್ಷ ಆಗುತ್ತೆ. ಇದಕ್ಕೆ ಇಂಟ್ರೆಸ್ಟ್ 2,70,102 ರೂಪಾಯಿ ಇದು ಇಂಟ್ರೆಸ್ಟ್ ರೇಟ್ ಸಿಗುತ್ತೆ. ಅಂದರೆ ಟೋಟಲ್ 17,70,102 ರೂಪಾಯಿ ಆಗುತ್ತೆ. ICICI ಬ್ಯಾಂಕ್ನಲ್ಲಿ 6.5% ಇಂಟ್ರೆಸ್ಟ್ ಸಿಗುತ್ತೆ. ಅಂದರೆ 15 ಲಕ್ಷ ಆಗುತ್ತೆ. 2,74,771 ರೂಪಾಯಿ ಇಂಟ್ರೆಸ್ಟ್, ಟೋಟಲ್ ವ್ಯಾಲ್ಯೂ 17,74,771 ರೂಪಾಯಿ ಸಿಗುತ್ತೆ. ಇನ್ನು ಆಕ್ಸಿಸ್ ಬ್ಯಾಂಕ್ನಲ್ಲಿ ಕೂಡ 6.45% ಬಡ್ಡಿ ಇದೆ. 15 ಲಕ್ಷ ಆಗುತ್ತೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು. ಪ್ರತಿ ತಿಂಗಳು 25,000 ರೂಪಾಯಿ ಹಾಗೆ ಮಾಡಿದರೆ ಇವಾಗ ಇದಕ್ಕೆ ಎಷ್ಟು ಇಂಟ್ರೆಸ್ಟ್? 2,72,434 ರೂಪಾಯಿ ಆಗುತ್ತೆ. ಒಟ್ಟು 17,72,434 ರೂಪಾಯಿ ಆಗುತ್ತೆ. PNB, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 6.35% ಇಂಟ್ರೆಸ್ಟ್ ಇದೆ. 15 ಲಕ್ಷ ಆಗುತ್ತೆ ಒಟ್ಟು ಅಮೌಂಟ್. 2,67,781 ರೂಪಾಯಿ ಇಂಟ್ರೆಸ್ಟ್ ರೇಟ್ ಇರುತ್ತೆ. 17,67,781 ರೂಪಾಯಿ ಟೋಟಲ್ ವ್ಯಾಲ್ಯೂ ಆಗುತ್ತೆ. SBI 6.3% ಬಡ್ಡಿ ಕೊಡ್ತಾರೆ. 15 ಲಕ್ಷ ಆಗುತ್ತೆ ಟೋಟಲ್ ವ್ಯಾಲ್ಯೂ ಇನ್ವೆಸ್ಟ್ ಮಾಡಿದ್ದು. 2,67,781 2,65,457 ರೂಪಾಯಿ ಆಗುತ್ತೆ ಇಂಟ್ರೆಸ್ಟ್. ಇದಕ್ಕೆ ಟೋಟಲ್ ವ್ಯಾಲ್ಯೂ 17,65,457 ರೂಪಾಯಿ ಆಗುತ್ತೆ. ಅದೇ ರೀತಿ ಇಂಡಿಯಾ ಪೋಸ್ಟ್ ಅತಿ ಹೆಚ್ಚು ಬಡ್ಡಿ ದರವನ್ನು ಕೊಡುತ್ತೆ. 6.7% ಇಂಟ್ರೆಸ್ಟ್ ರೇಟಲ್ಲಿ ಸಿಗುತ್ತೆ. ಒಟ್ಟು ಅಮೌಂಟ್ ತಿಂಗಳಿಗೆ 25,000 ಹಾಗೆ 5 ವರ್ಷ ಆದರೆ 15 ಲಕ್ಷ ಆಗುತ್ತೆ. ಇಲ್ಲಿ ಇಂಟ್ರೆಸ್ಟ್ ರೇಟ್ 2,84,148 ರೂಪಾಯಿ ಸಿಗುತ್ತೆ. ಅಂದರೆ ಒಟ್ಟು ವ್ಯಾಲ್ಯೂ 17,84,148 ರೂಪಾಯಿಗಳ ನಿಮಗೆ ಒಟ್ಟು ವ್ಯಾಲ್ಯೂ ಸಿಗುವಂಥದ್ದು. ಸೊ ಬ್ಯಾಂಕ್ಗಳಿಂದ ಜಾಸ್ತಿ ಪೋಸ್ಟ್ ಆಫೀಸಲ್ಲಿ ಆರ್ ಡಿನಲ್ಲಿ ನಿಮಗೆ ಹೆಚ್ಚು ಇಂಟ್ರೆಸ್ಟ್ ರೇಟ್ ಮತ್ತು ಟೋಟಲ್ ವ್ಯಾಲ್ಯೂ ಸಿಗುತ್ತೆ ಅನ್ನುವಂಥದ್ದು. ಸೊ ಇನ್ನು ಆರ್ ಡಿ ಮೇಲಿನ ತೆರಿಗೆ ಏನಾದರೂ ಹಾಕ್ತಾರಾ? ಆರ್ ಡಿಯಿಂದ ಲಾಭ ಅಥವಾ ಬಡ್ಡಿ ಆದಾಯದ ಮೇಲೆ ಹೂಡಿಕೆದಾರರ ಆದಾಯ ತೆರಿಗೆ ಯಾವ ಸ್ಲ್ಯಾಬಲ್ಲಿ ಇರ್ತೀರಿ, ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಮೇಲೆ ಅನುಗುಣವಾಗಿ ಅದು ತೆರಿಗೆಗೆ ಒಳಪಡುತ್ತದೆ ಎಂಬುದನ್ನು ಹೂಡಿಕೆದಾರರಲ್ಲಿ ನೆನಪಿನಲ್ಲಿಟ್ಕೊಳ್ಬೇಕು. ಸೊ ಈ ಆರ್ ಡಿ ಮೇಲಿನ ಬಡ್ಡಿಯನ್ನು ಹೇಗೆ ಲೆಕ್ಕ ಹಾಕ್ತಾರೆ ಅನ್ನುವಂಥದ್ದು. ಸೊ HDFC ಬ್ಯಾಂಕ್ ವೆಬ್ಸೈಟ್ ಪ್ರಕಾರ ನಿಮ್ಮ ಆರ್ ಡಿ ಮೇಲಿನ ಬಡ್ಡಿಯನ್ನು ನೀವು ಪಾವತಿಸೋ ಪ್ರತಿ ಕಂತಿನ ದಿನಾಂಕದಿಂದ ಲೆಕ್ಕ ಹಾಕ್ತಾರೆ.
ಪ್ರತಿ ತ್ರೈಮಾಸಿಕಕ್ಕೆ ಅಂದರೆ 3 ತಿಂಗಳಿಗೊಮ್ಮೆ ಚಕ್ರ ಬಡ್ಡಿ ಸೇರಿಸಲಾಗುತ್ತೆ, ಅಂದರೆ ಬಡ್ಡಿಯ ಮೇಲೆ ಬಡ್ಡಿ. ಇದರಿಂದಾಗಿ ನಿಮಗೆ ನಿಖರವಾದ ಲಾಭ ಸಿಗುತ್ತೆ. ಆರ್ ಡಿ ಬಡ್ಡಿಯ ಪಾವತಿಯನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಿದ್ರೆ ಈ ಇಂಟ್ರೆಸ್ಟ್ ಕ್ಯಾಲ್ಕುಲೇಟರ್ನ ಬಳಸ್ಕೊಂಡು ನೀವು ಅದನ್ನು ಪರಿಶೀಲನೆ ಮಾಡಬೇಕು. ನಿಮ್ಮ ಅಮೌಂಟ್ ಎಷ್ಟು ಹಾಕ್ತೀರಿ, ಇಂಟ್ರೆಸ್ಟ್ ಇರುತ್ತೆ, ಇದೆಲ್ಲ ಕೂಡ ಭಾಳ ಸುಲಭವಾಗಿ ಲೆಕ್ಕವನ್ನು ಹಾಕ್ಬೋದು. ಸೊ ಒಟ್ಟಿನಲ್ಲಿ ಆರ್ ಡಿ ಒಂದು ಜನಪ್ರಿಯವಾದಂತಹ ಇನ್ವೆಸ್ಟ್ಮೆಂಟ್ ಸಾಧನ ಆಗಿದೆ. ಸಣ್ಣ ಉಳಿತಾಯ ಯೋಜನೆಗಳಲ್ಲಿ ಇದು ಬಹಳ ಜನಪ್ರಿಯವಾಗಿದೆ. ನೀವು ಪ್ರಮುಖ ಬ್ಯಾಂಕ್ಗಳಲ್ಲಿರ್ಬೋದು ಅಥವಾ ಪೋಸ್ಟ್ ಆಫೀಸ್ನಲ್ಲಿ ಆರ್ ಡಿ ಅಕೌಂಟನ್ನು ಓಪನ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ.